ಈ ಕಜ್ಜಿ ಕಂದ್ರಿ ಕಾಮಂದನ ಕೊಚ್ಚೆ ಗಣ ಸೌಜನ್ಯ ಫ್ಯಾಮಿಲಿಯವರನ್ನು ಕೂಡ ಹೇಗೆ ಧರ್ಮಸ್ಥಳ ಸೌಜನ್ಯ ಪ್ರಕರಣವನ್ನು ದಿಕ್ಕು ತಪ್ಪಿಸಲು ಬಳಸಿಕೊಳ್ಳುತ್ತಿದ್ದಾನೆ ನೋಡಿ. ಆ ದಿವಸದ ಆ ಸ್ಥಳೀಯವಾದಂತಹ ಒಂದು ಜನರ ಅಭಿಪ್ರಾಯಗಳನ್ನು ಕೇಳುವಾಗ ಮೊದಲ ಆ ಮಗುವಿಗೆ ಅಷ್ಟು ಹಿಂಸೆ ಆಗಿದೆ, ಇನ್ನು ಅವಳು ದೇಹವನ್ನ ಕುಯ್ಯೋದು ಬೇಡ, ಅವಳು ಪೋಸ್ಟ್ ಮಾರ್ಟಮ್ ಬೇಡ ಅಂತ ಹೇಳಿ ಕುಟುಂಬ ಮೂಲದವರು ನಿರಾಕರಿಸಿದ್ರು, ಒತ್ತಡ ಹಾಕಿದ್ರು ಅನ್ನುವಂತ ಮಾತುಗಳು ಕೇಳಿ ಬರ್ತದೆ. ಈ ಕಾಮಂದನ ಗಣ ಸೌಜನ್ಯ ಫ್ಯಾಮಿಲಿಯವರು ಪೋಸ್ಟ್ ಮಾರ್ಟಮ್ ಮಾಡೋದೇ ಬೇಡ ಅಂತ ಡಾಕ್ಟರಿಗೆ ಒತ್ತಡ ಮಾಡಲಿಲ್ಲ. ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಯಲ್ಲೇ ವೈದ್ಯರಿಗೆ ಪೋಸ್ಟ್ ಮಾರ್ಟಮ್ ಆದಷ್ಟು ಬೇಗ ಮಾಡಬೇಕು ಅಂತ ಒತ್ತಡ ಹಾಕಿದ್ದು ಆಗಿನ ಎಂಪಿ ನಳಿನ್ ಕುಮಾರ್ ಕಟೀಲ್ ಹಾಗೂ ಬೆಳ್ತಂಗಡಿ ಪೊಲೀಸರು ಮತ್ತು ಅಂದಿನ ರಾಜಕಾರಣಿಗಳು. ಯಾಕಂದ್ರೆ ನಿನಗೆ ಗಣ ಎಂದು ಬಿರುದು ಕೊಟ್ನಲ್ಲ ಆ ಕಾಮಂದನನ್ನು ಉಳಿಸಲಿಕ್ಕೆ. ಇದನ್ನು ಸ್ವತಃ ಅಂದಿನ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಾನ್ಸ್ಟೇಬಲ್ ಆಗಿದ್ದ ಕೃಷ್ಣ ಪೊಲೀಸೇ ಹೇಳಿದ್ದಾನೆ. ಒಂದಿನ ಮಿಸ್ಟೇಕ್ ಆನೆ ಅಪ್ಪ ಗೊತ್ತುಂಡೆ ಈ ರಾಜಕೀಯ ಎಂಟ್ರಿ ಆಪನದ ಅಪ್ಪ ಫಸ್ಟ್ ರಾಜಕೀಯ ಜೋರಿತ್ತು ನಳಿನ್ ಕುಮಾರ್ ಕೂಡ ಬರ್ತಿದ್ದಾರೆ ಅಪ್ಪ ಬರ್ತಿದ್ದಾರೆ ಬರ್ತದ ಐನ್ ದಾದ ಅಂತ ಗೊತ್ತುಂಡ ಡೆಡ್ ಬಾಡಿ ಸಿಕ್ಯೂರಿಟಿಗೆ ಫೋನ್ ಅವು ಇತ್ತೇನೆ ಬಿಡುದು ಕೊರೋಡು ಇತ್ತೇನೆ ಪೋಸ್ಟ್ ಮಾರ್ಟಮ್ ಅನ್ಪೋಡು ಅಂಚ ಇಂಚ ಅಂದ್ ಒತ್ತಡ ಮಾಡಿರಿ ಐನು ನಿಜವಾಗ ಐನು ಪುರ ಆಡೆ ಕೊಣಪುನ ಓಡೆ ಕುಡ್ಲಾ ಕೊಣಪುನ ಒಂಜಿನ ಅವು ಅನ್ಪಡಿತ್ತಂಡೆ ఆయన కుడ్లా పోస్ట్ మార్టం కొని ఓడితుంది ఇస్తేనే భయ్యా కానక బుడుదు కొరడు డాక్టర్ ఇలా ప్రెజారు పోలీసు ఇలా ప్రెజారు ఇస్తే ఏర్ల ఇస్తే డాక్టర్ పోలీసుల ಮಾತ್ರ ಗೊತ್ತಾನ ಅಪ್ಪ ಮೂಲೆ ಮಲ್ತಾರೆ ಗೊತ್ತಾನ ಬೇರೆ ಕೇಸ್ ದಾರಗಾನೆ ఆయన సీరియస్ కేసు తెంజారు అవి ಒಂಜಿ ಪೊಲೀಸರು ಮಿಸ್ಟೇಕ್ ಆಗ ಮಿಸ್ಟೇಕ್ ಅಂದ್ರೆ ಈ ಮುಕ್ಳನ ನೆಟ್ಟು ఆయన ಗೊತ್ತಾನ ಅಣ್ಣ ಒಂಜಿ ದಾದ ಗೊತ್ತನೆ ಅಪ್ಪಗನೆ ಈಡೆ ಬರೋಡಿತ್ತನ ಸ್ಟೋರಿ ಆತು ಜೋರುಡು ಲಕ್ಕನಗನೆ ನಮ್ಮ ಡಿಪಾರ್ಟ್ಮೆಂಟ್ ಲ ಎಂಜಿ ಯೋಚನೆ ಮಾಡ್ಕೊಡ್ತೀನಿ ಆತು ಜೋರುಡು ಸ್ಟಾರ್ಟಿಂಗ್ ಡೇ ಅಲ್ಲಿ ಅವು ಒಂಜಿ ಮಿಸ್ಟೇಕ್ ಆಯ್ನೆ ಅವು ಮಿಸ್ಟೇಕ್ ಆಯ್ನ ಏರ್ ಹಿಡ್ದು ಆಫೀಸ್ ಅನ್ನ ಗಡಿ ಬಿಡಿ ಮಾಡ್ತಾರೆ ಕಂಡ ತಿಕ್ಕನಾನಿಗೆ ಪುರ ದಾಳಾತಜಿ ಗೊತ್ತಾನ ಖಾಲಿ ರಾಜಕೀಯದಾಗ ಪ್ರೆಜರ್ ಗಡಿ ಬಿಡಿ ಅಂತ ಈ ಅಫ್ಸರ್ಸ್ ಎಲ್ಲ ಕೊಣತಜಿ ಮೇನ್ ಸ್ಟ್ರೀಮ್ ಅಲ್ಲಿ ನಾವು ನೇರ ನಿಟ್ಟ ನಿರಂತರ ಭಯಂಕರ ಅಂತ ಹೇಳ್ತಾರಲ್ಲ, ಅವರು ಆನೆ ಮಾವುತನ ಕೇಸಲ್ಲಿ ಅವನ ಗುಡಿಸಲ ಇದ್ದ ಜಾಗದಲ್ಲಿನೇ ದೊಡ್ಡ ಸ್ಟಾರ್ ಹೋಟೆಲ್ ಕಟ್ಸಿದಾರಲ್ಲಪ್ಪ, ಹೆಂಗೆ ಬಂತು ಅದನ್ನ ತನಿಖಾ ವರದಿ ಮಾಡಕ್ ಬರೋದಿಲ್ಲ ಇವರಿಗೆ? ಅಲ್ಲ, ತನಿಖಾ ವರದಿ ಮಾಡೋದು ಅಥವಾ ತನಿಖೆಯನ್ನ ಮಾಡೋದು ಮಾಧ್ಯಮಗಳ ಅಥವಾ ತನಿಖಾ ಸಂಸ್ಥೆಗಳ. ಇವ್ರು ಅದಕ್ಕೆ ಹೇಳ್ತಾರಲ್ಲ, ನಾವು ಒಬ್ಬರು ಭಾರಿ ಭಯಂಕರ ಹೇಳ್ಬಿಟ್ರು, ನಾವು ಜರ್ನಲಿಸ್ಟ್ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡ್ಬಿಟ್ಟೆ. ನನಗೆ ಮೊನ್ನೆ ಗೊತ್ತಿಲ್ಲ ಮಿನಿಸ್ಟರ್ ಅಂತ ಹಾಕಿದ್ರು. ನನಗೆ ವಿಷಯಗಳು ಗೊತ್ತಿಲ್ಲ ಅಂತಲ್ಲ, ಅದನ್ನ ಕ್ಷೇತ್ರದಲ್ಲಿ ಹೆಣ್ಮಕ್ಳಿಗೆ ಮರ್ಯಾದೆನೂ ಇಲ್ಲ, ಹೆಣ್ಮಕ್ಳು ರೇಪಿಸ್ಟ್ ಆಯ್ತಾರ, ಅದು ಇಂಥ ಸುಳ್ಳ ಮಕ್ಕಳದಿಂದ. ಧರ್ಮಸ್ಥಳದಲ್ಲಿ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳಿಗೆ ಬೆಲೆ ಇರೋದಿಲ್ಲ, ಹೆಣ್ಮಕ್ಳನ್ನ ಸುಳ್ಳೇರು ಅಂತವ್ರಿಂದ. ತಾಲೂಕಲ್ಲ, ಉಪ್ಪಿನಂಗಡಿ ತಾಲೂಕು. ಅದೀಗ ಇವರ ಹೆಸರಿಗೆ, ವೀರೇಂದ್ರ ಹೆಗ್ಡೆ ಅವರ ಹೆಸರಿಗೆ ಹೇಗೆ ಆಯ್ತು ಸ್ವಾಮಿ? ಹೇಗಾಯ್ತು? ಸರ್ಕಾರ ಮಾರಾಟ ಮಾಡಿದ? ಸರ್ಕಾರ ಮಾರಿದ್ದು? ಯಾರಪ್ಪನ ಯಾರು ಮಾರಿದ್ದು ಬರಬೇಕಲ್ಲ. ಇದನ್ನು ಕೇಳೋದು ನಾವು ಸಾಮಾನ್ಯ ಜನರಿಗೆ. ಸತ್ಯವನ್ನು ಹೇಳ್ತಿದ್ದೇವೆ ಸ್ವಾಮಿ, ನಾವೇನು ಸುಳ್ಳು ಹೇಳೋದಲ್ಲ, ಸತ್ಯವನ್ನು ಹೇಳೋದು ನಾವು. ಸರ್, ಹಾಗಿದ್ರೆ ಇನ್ನು ಫೈನಲ್ ಆಗಿ ನನ್ನ ಪ್ರಶ್ನೆ, ಮಹೇಶ್ ಶೆಟ್ಟಿ ಕುಮಾರೊಡಿ ಅವರ ಮುಂದಿನ ಹೋರಾಟ ಏನು, ಮುಂದಿನ ನಡೆ ಏನು, ಈ ವಿಚಾರವಾಗಿ ಹೋರಾಟ ಹೀಗೆ ನಿರಂತರವಾಗಿರುತ್ತೆ ಏನು ಹೇಳ್ತೀವಿ? ಮುಂದಿನ ನಡೆ ಬರುವಂತ ದಿನಗಳಲ್ಲಿ ಒಂದು ಆದಷ್ಟು ಬೇಗ ಇಡೀ ರಾಜ್ಯದ ಜನರು ಕೊಡ್ತಾರೆ. ರಾಜ್ಯದ ಜನರು ಜನಾದೇಶನೇ ಬರ್ತದೆ, ಇಟ್ಕೊಂಡು ಹೊಸತಾದ ಮಹತ್ತರವಾದ ಒಂದು ಬೆಳವಣಿಗೆ ಆಗ್ತದೆ, ಜನಾದೇಶ ಬರ್ತದೆ, ನೋಡ್ಕೊಳ್ಳಿ. ಹಾಗಿದ್ರೆ ತಮಗೆ ನಂಬಿಕೆ ಇದೆ ತಮ್ಮ ಹೋರಾಟಕ್ಕೆ? ನಂಬಿ, ಅಯ್ಯೋ ಅಣ್ಣಪ್ಪ ಎಷ್ಟು ಸತ್ಯನ, ಮಂಜುನಾಥ ಎಷ್ಟು ಸತ್ಯನ, ಅಷ್ಟೇ ಸತ್ಯ ನಮ್ಮ ಹೋರಾಟ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ದಿನಾಂಕ 16 ನಾವೆಲ್ಲರೂ ಮಹಿಳಾ ಸಮಾವೇಶಕ್ಕಾಗಿ ಸೇರ್ತಾ ಇದ್ದೇವೆ. ಇವರಿಗೆ ಅದೆಷ್ಟೋ ಸಾವುಗಳಾಗಿವೆ, ನೋವುಗಳಾಗಿವೆ. ಇಲ್ಲಿ ಕೊಂದವರು ಯಾರು ಅನ್ನೋ ಪ್ರಶ್ನೆ ಮಾತ್ರ ಉಳಿದಿದೆ. ಕರ್ನಾಟಕದಾದ್ಯಂತ ಇರುವ ಎಲ್ಲಾ ಮಹಿಳೆಯರು ನಾವುಗಳೆಲ್ಲ ಸೇರ್ಕೊಂಡು ಈ ಪ್ರಶ್ನೆಗೆ ಉತ್ತರ ಕೇಳೋದಕ್ಕೆ ಹೋಗ್ತಾ ಇದ್ದೇವೆ. ನೀವು ನಿಮ್ಮ ಜೊತೆಗಾರರನ್ನು ಸೇರ್ಕೊಂಡು ನಮ್ಮ ಹೋರಾಟದಲ್ಲಿ ಕೈಜೋಡಿಸೋದಕ್ಕೋಸ್ಕರ ಡಿಸೆಂಬರ್ 16ನೇ ತಾರೀಕು ಬೆಳ್ತಂಗಡಿಯಲ್ಲಿ ನಮ್ಮೆಲ್ಲರ ಜೊತೆಗೂಡಲು ಬನ್ನಿ. ಕೊಂದವರು ಯಾರು ಅನ್ನುವ ಪ್ರಶ್ನೆಯನ್ನ ನಾವೆಲ್ಲರೂ ಕೇಳೋಣ. ಏನು ಈ ಜಿಲ್ಲೆಯಿಂದಲೇ ನಮ್ಮನ್ನು ಗಡಿಪಾರು ಮಾಡಬೇಕು ಅಂತ ಹೇಳಿ ಏನು ಸುಳ್ಳು ಆರೋಪಗಳನ್ನೆಲ್ಲ ಹೊರಿಸಿ ಇಲ್ಲಿ ತನಕ ಏನು ಷಡ್ಯಂತ್ರ ಮಾಡಿದ್ದೆ ಮೀಡಿಯಾಗಳು ಷಡ್ಯಂತ್ರ ಮಾಡಿದ್ದು. ಯಾಕಂತ ಹೇಳಿದರೆ ಸರ್ಕಾರ SIT ರಚನೆ ಮಾಡಿದ್ದು 20 ವರ್ಷದ ಧರ್ಮಸ್ಥಳದಲ್ಲಿ ಆದಂಥ ಅತ್ಯಾಚಾರ, ಕೊಲೆಗಳನ್ನು ಎಲ್ಲವನ್ನು ತನಿಖೆ ಮಾಡಬೇಕು ಅಂತ SIT ನಿರ್ಮಾಣ ಮಾಡಿ. ಇವತ್ತೇನಾಗ್ತಾ ಇದೆ,
ಮಾಧ್ಯಮಗಳಿಂದಲೇ ಮೈನ್ ಸ್ಟ್ರೀಮ್ ಮಾಧ್ಯಮಗಳಿಂದಲೇ ಏನಾಗ್ತಾ ಇದೆ, ಷಡ್ಯಂತ್ರವನ್ನು ರೂಪಿಸಿ ಅದನ್ನು ಹಾಳು ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಆದ್ರೂ ಇದಕ್ಕೆಲ್ಲಕ್ಕೆ ಉತ್ತರ ಈ ಮಹಾಲಿಂಗೇಶ್ವರ ದೇವರು ಕೊಡುದು. ಅದಕ್ಕೆ ಪ್ರಾರ್ಥನೆ ಮಾಡಲಿಕ್ಕೆ ಬಂದದ್ದು. ಪ್ರಥಮತವಾಗಿ ತಿಳಿದು ಮಾಡಿದ ತಪ್ಪಿಗೆ ಈ ಮಹಾಲಿಂಗೇಶ್ವರ ದೇವರು ರಾಜಕೀಯದವರಿಗೆ ಇರ್ಬೋದು, ಮೈನ್ ಸ್ಟ್ರೀಮ್ ಮೀಡಿಯಾದವರಿಗೆ ಇರ್ಬೋದು, ಯಾರು ಯಾರು ಅತ್ಯಾಚಾರಿಗಳ ಜೊತೆ ಕೈ ಜೋಡಿಸ್ತಾರೆ ಅವರಿಗೆ ಈ ಮಹಾಲಿಂಗೇಶ್ವರ ದೇವರೇ ಶಿಕ್ಷೆಯನ್ನು ಕೊಡಬೇಕು. ತಿಳಿಯದ ಮಾಡಿದಕ್ಕೆ ಏನು ಮಾಡ್ಲಿಕ್ಕಾಗದು? ನಾನು ಹೇಳ್ತೇನೆ, ನಾನು ಇಷ್ಟ ತನಕ 14 ವರ್ಷದಿಂದ ಸೌಜನ್ಯ ಪರ ಹೋರಾಟ ಮಾಡ್ತಾ ಇದ್ದೇನೆ. ಏನೆಲ್ಲ ಆರೋಪ ಮಾಡಿದ್ದೇನೆ ಅದು ಎಲ್ಲವೂ ಆ ಮಹಾಲಿಂಗೇಶ್ವರ ದೇವಸ್ಥಾನ ದೇವರಿಗೆ ಗೊತ್ತಿದೆ, ಆ ಮಂಜುನಾಥ ದೇವರಿಗೆ ಗೊತ್ತಿದೆ. ನಾನು ಇಷ್ಟ ತನಕ ಹೇಳಿದ್ದು ಸತ್ಯವೇ. ಅಲ್ಲಿ ಅತ್ಯಾಚಾರ ಆಗಿದ್ದು ಹೌದೇ, ಅಲ್ಲಿ ಅನಾಚಾರ ಆಗಿದ್ದು ಹೌದೇ, ಅಲ್ಲಿ ದೀನದಲಿತರ ಭೂಮಿ ಒಳಗೆ ಹಾಕಿದ್ದು ಹೌದೇ, ಅಲ್ಲಿ ಬಡ್ಡಿ ವ್ಯವಹಾರ ಮಾಡಿದ್ದು ಹೌದೇ. ಇದು ಮಹಾಲಿಂಗೇಶ್ವರ ದೇವಸ್ಥಾನದ ಅಂಗಣದಲ್ಲಿ ನಿಂತು ಹೇಳುವಂಥದ್ದು. ನಾನು ಇದಕ್ಕೆ ಶಿಕ್ಷೆ ಆಗಲೇಬೇಕು. ಈ ದೇಶದ ಕಾರ್ಯಾಂಗದ ವ್ಯವಸ್ಥೆಯಲ್ಲಿ, ಈ ರಾಜ್ಯದ ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ನ್ಯಾಯ ಸಿಗದಿದ್ರೂ ಕೂಡ ಈ ಮಹಾಲಿಂಗೇಶ್ವರ ದೇವರ, ಆ ಧರ್ಮಸ್ಥಳದ ಮಂಜುನಾಥ ದೇವರ, ಅಣ್ಣಪ್ಪ ಸ್ವಾಮಿಯ ನ್ಯಾಯಾಲಯದಲ್ಲಿ ನ್ಯಾಯ ಸಿಗಲೇಬೇಕು. ಇಷ್ಟೇ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಜಾಸ್ತಿ ಮಾತಾಡೋದಿಲ್ಲ. ಮುಂದಿನ ದಿನಗಳಲ್ಲಿ ಡಿಸೆಂಬರ್ 16ಕ್ಕೆ ಮಹಿಳೆಯರೇ ಸೇರಿ, ಅದು ಯಾವ ಒಂದು ಸಂಘಟನೆ ಇದಾವೆ ಎಲ್ಲ ಮಹಿಳೆಯರು ಸೇರಿ ಮಾಡುವಂತ ಹೋರಾಟ. ಅದಕ್ಕೆ ಆ ಸಂಘಟನೆ ಈ ಸಂಘಟನೆ ಅಂತ ಯಾರು ಮುತುವರ್ಜಿ ವಹಿಸಿಕೊಳ್ಳಿಲ್ಲ. ಎಲ್ಲಾ ಸಂಘಟನೆ ಸೌಜನ್ಯ ಹೋರಾಟ ಸಮೇತ ಸೇರ್ಕೊಂಡು ಮಾಡುವಂತ ಹೋರಾಟ, ಮಹಿಳೆಯರೇ ಮಾಡುವಂತ ಹೋರಾಟ, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಹೇಳಿ ಅಪೇಕ್ಷೆ ಪಡ್ತಿದ್ದೇವೆ ನಾವು. ಅಷ್ಟೇ. ನಿಮ್ಮದು ಬೆಂಬಲ ಸಂಪೂರ್ಣ ಖಂಡಿತ ಇದೆ. ಸರ್, ಈಗ SIT ಅವರು ವರದಿ ಕೊಟ್ಟದ್ರ ಬಗ್ಗೆ SIT ವರದಿ ಕೊಟ್ಟದ್ದಲ್ಲ, ಇದು ರಿಪೋರ್ಟ್ ಕೊಟ್ಟಿದೆ. ತನಿಖೆ ಏನೇನಾಗಿದೆ ರಿಪೋರ್ಟ್ ಕೊಟ್ಟಿದ್ದಾರೆ ಅವರು. ಇದನ್ನು ಮಾಧ್ಯಮಗಳು ಚಾರ್ಜ್ ಶೀಟ್ ಅಂತ ಹೇಳಿ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಸುಳ್ಳು ಹೇಳ್ತಾ ಇದ್ದಾವಲ್ಲ, ನಾಚಿಕೆ ಆಗ್ಬೇಕು ಇವರಿಗೆ. ಇದೆಲ್ಲ ಮಾಡಬಾರ್ದು, ತಪ್ಪು ಕೆಲಸ ಮಾಡಬಾರ್ದು. ಮಾಧ್ಯಮಗಳು ಏನು ಸತ್ಯದ ಕಣ್ಣು ತಿರ್ಸಲಿಕ್ಕೆ ಇರುವಂತದ್ದು. ಇವತ್ತು ಸುಳ್ಳೇ ಹೇಳ್ತಾ ಇದ್ದಾವೆ, ಬದುಕ್ತಾರೆ ಇವರು. ಅದಕ್ಕೆ ಇಂಥ ಮಹಾಲಿಂಗೇಶ್ವರ ದೇವರ ಶಾಪ ಕೊಡ್ಬೇಕಂತ ಹೇಳಿ ಇಲ್ಲಿ ಫಸ್ಟಿಗೆ ಬಂದದ್ದು. ಅದಕ್ಕೆ ನಾನು ಈಗ AC ಕೋರ್ಟ್ಗೆ ಹೋಗ್ಲಿಕ್ಕೆ ಇದೆ, ರೌಡಿ ಲಿಸ್ಟ್ ಇದು ಏನು ಅಲ್ಲಿ ಸುಳ್ಳು ಕೇಸುಗಳನ್ನು ಇದು ರೆಡಿ ಮಾಡಿದ್ದಾರೆ ಅಂತೇಳಿ. ಒಂದು ನೋಡಿ, ನಾಚಿಕೆ ಆಗ್ತದೆ ನಮಗೆ. 14 ವರ್ಷದಿಂದ ಧರ್ಮಸ್ಥಳ ಗ್ರಾಮದಲ್ಲಿ ರಾಜ್ಯ ಬೀದಿಯಲ್ಲಿ ಆದಂತ ಅತ್ಯಾಚಾರ ಕೊಲೆ ಪ್ರಕರಣ, ಆ ಹೆಣ್ಣು ಮಕ್ಕಳಿಗೋಸ್ಕರ ಹೋರಾಟ ಮಾಡ್ತಿದ್ದೇವೆ. ಇವತ್ತು ಆ ರೌಡಿ ಇದು ಗಡಿಪರ್ನ ಆದೇಶದಲ್ಲಿ ಪೊಲೀಸ್ನವ್ರು ಏನ್ ಮಾಡಿದ್ದಾರೆ ಗೊತ್ತಾ? ನಾವು ಹೆಣ್ಣು ಮಕ್ಕಳಿಗೆ ಏನು ದೌರ್ಜನ್ಯ ಮಾಡಿದ್ದೇವೆ ಅಂತ. ಎಂತ ಪಾಪಿ ಪೊಲೀಸ್ನವ್ರು ಇದ್ದಾರೆ ಅಂತ ಹೇಳಿದ್ರೆ ಇವರಿಗೆ ಬದುಕಲಿಕ್ಕೆ ಆಗ್ತದೆ. ಅದಕ್ಕೆಲ್ಲ ಉತ್ತರ ಇವರೇ ಕೊಡ್ಬೇಕು, ಮಹಾಲಿಂಗೇಶ್ವರ ದೇವರು ಕೊಡ್ಬೇಕು, ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ದೇವರು ಕೊಡ್ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿ ಹೊರಟದ್ದು. ನೀವು ಮತ್ತು ಚಿನ್ನಯ್ಯ ಆದಿಚುಂಚನಗಿರಿ ಸ್ವಾಮೀಜಿ ಹತ್ರ ಹೋಗಿದ್ದೀರಿ ಅಂತ? ಖಂಡಿತ ಹೋಗಿದ್ದೇವೆ. ನಾನು ಮಾತ್ರ ಚಿನ್ನಯ್ಯ ಮಾತ್ರ ಹೋಗಿದ್ದಲ್ಲ, ಸೌಜನ್ಯನ ಮನೆಯವರು ಇದ್ರು, ಸೌಜನ್ಯ ಪರ ಹೋರಾಟಗಾರರಿದ್ರು. ಆದಿಚುಂಚನಗಿರಿಯಲ್ಲಿ 1.5 ಗಂಟೆಯ ಕಾಲ ನಿರ್ಮಲಾನಂದ ಸ್ವಾಮೀಜಿ ಹತ್ರನೇ ಎಲ್ಲವನ್ನು ಬಿಡಿಸಿ ಹೇಳಿದ್ದಾನೆ ಅವನು. ಏನು ನನ್ನ ಹತ್ರ 1.5 ಗಂಟೆ ವಿಡಿಯೋ ಬಿಟ್ಟಿದ್ದಾನಲ್ಲ, ಅದಕ್ಕಿಂತ ಜಾಸ್ತಿ ಹೇಳಿದ್ದಾನೆ. ಯಾರ್ಯಾರು ರೇಪಿಸ್ಟ್ ಮಾಡಿದ್ದಾರೆ, ಯಾರ್ಯಾರು ಮಾಡಿಸಿದ್ದಾರೆ ಎಲ್ಲವನ್ನೂ ಹೇಳಿದ್ದಾನೆ ಅವನು. ಸ್ವಾಮೀಜಿಗಳು ಬಂದು ಹೇಳಿಲ್ಲ ಮುಂದೆ, ಯಾಕೆ ಹೇಳೋದಿಲ್ಲ ಸ್ವಾಮೀಜಿಗಳು? ಇವತ್ತು ಸ್ವಾಮೀಜಿಗಳು ಅವತ್ತೇ ಹೇಳಿದ್ದಾರೆ ನನ್ನದು. ನಾಳೆ ಮುಖ್ಯಮಂತ್ರಿಗಳು ನನಗೆ ಮೈಸೂರಲ್ಲಿ ಒಂದೇ ಸಭೆಯಲ್ಲಿದ್ದೇವೆ ನಾವು. ಆ ಸಭೆಯಲ್ಲಿ ಅವರಿಗೆ ಪೂರ್ತಿ ವಿವರನ್ನು ಹೇಳ್ತೇವೆ ಅಂತೇಳಿ ಶಿಕ್ಷೆ ಖಂಡಿತ ಕೊಡಿಸ್ತೇವೆ. ಮಹಾಕಾಳನ ಮೇಲೆ ಪ್ರಮಾಣ ಮಾಡಿದ್ದಾರೆ ಅವರು, ಶಿಕ್ಷೆ ಕೊಡಿಸ್ತೇವೆ ಅಂತ ಹೇಳಿ. ಯಾರು? ನಿರ್ಮಲಾನಂದ ಸ್ವಾಮೀಜಿ ಅವರು. ಕೊಡಿಸಲಿ ಅವರು. ಅದು ಬಿಟ್ಟು ರಾಜಕೀಯ ಮಾಡೋದಲ್ಲ, ಸ್ವಾಮೀಜಿಗಳು ಮಠದಲ್ಲಿ ಕೂತ್ಕೊಂಡು ರಾಜಕೀಯ ಮಾಡೋದಲ್ಲ. ಯಾವ ಸ್ವಾಮೀಜಿಗಳು ಬೇಕಾದ್ರೆ ಇರಲಿ, ನಾವು ನೇರವಾಗಿ ಸನಾತನ ಹಿಂದೂ ಧರ್ಮದ ಪ್ರತಿಪಾದಕರು. ನಾವು ಹಿಂದೂ ಧರ್ಮದ ವಿರೋಧಿಗಳಲ್ಲ. ಇವತ್ತು ಹೇಳ್ತಾನೆ, ಮುಂದೆ ಹೇಳಿದಾನೆ, ಹಿಂದೆ ಹೇಳ್ತಾನೆ. ಸರ್, ನಿಮ್ಮ ಪ್ರಕಾರ SIT ತನಿಖೆ ಪೂರ್ಣ ಆಗಿದೆ? ಎಲ್ಲಿ ಪೂರ್ಣ ಸ್ವಾಮಿ, ಸ್ಟಾರ್ಟೇ ಆಗ್ಲಿಲ್ಲ, ಇನ್ನು ಆಗ್ಬೇಕಷ್ಟೇ. ಅತ್ಯಾಚಾರಿಗಳ ವಿಚಾರಣೆ ಇನ್ನೂ ನಡಿಬೇಕಷ್ಟೇ. ಇಲ್ಲಿ ತನಕ ಯಾರು ಬರೇ ಒಂದು ಬುರುಡೆ ಹಿಡ್ಕೊಂಡು ನಾಟಕ ಮಾಡ್ತಾ ಇದ್ದಾರೆ ಅಷ್ಟೇ. SIT ಒಳಗಡೆ ಪ್ರಪಗಂಡ ಮಾಡುವಂತವ್ರು, ಷಡ್ಯಂತ್ರ ಮಾಡುವವರು ಈ ಮೈನ್ ಸ್ಟ್ರೀಮ್ ಮೀಡಿಯಾಗೆ ಯಾರು ಮಾಹಿತಿ ಎಲ್ಲ ಕೊಡ್ತಾರೆ, ಯಾರು ಷಡ್ಯಂತ್ರ ಮಾಡ್ತಾ ಇದ್ದಾರೆ. SIT ಒಳಗಡೆ ತುಂಬಾ ಅಧಿಕಾರಿಗಳಿದ್ದಾರೆ, SP ಕೂಡ ಇದ್ದಾರೆ ಅದರಲ್ಲಿ. ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ನಾವು ಮುಂದಿನ ದಿನಗಳಲ್ಲಿ ಕಾನೂನು ರೀತಿಯ ಹೋರಾಟವನ್ನು ಮಾಡ್ತೇವೆ. ನಮ್ಗೆ ಯಾರ ಮೇಲೆ ನಂಬಿಕೆ ಇಲ್ಲದಾಗೆ ಆಗಿದೆ.
ಯಾರ ಮೇಲೆ ನಂಬಿಕೆ ಇಲ್ಲದಾಗೆ ಆಗಿದೆ. ಮೈನ್ ಸ್ಟ್ರೀಮ್ ಮಾಧ್ಯಮದ ಮೇಲೆ ನಂಬಿಕೆ ಇಲ್ಲ, ಕಾರ್ಯಾಂಗದ ವ್ಯವಸ್ಥೆಯ ಮೇಲೆ ನಂಬಿಕೆ ಇಲ್ಲ. ಈ ದೇಶದ ಕಾನೂನಿನ ಮೇಲೆ ಮಾತ್ರ ನಂಬಿಕೆ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಕಾನೂನು ರೀತಿಯ ಹೋರಾಟವನ್ನೇ ನಾವು ಮಾಡ್ತೇವೆ. ಇಷ್ಟು ಹೇಳಿಕ್ಕೆ